ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ಹತ್ರ ನಾವು ಇದೆಲ್ಲ ಕೇಳೋದಕ್ಕೆ ನಮಗೆ ಯಾವ ಕಾರಣಕ್ಕೂ ಹಕ್ಕಿಲ್ಲ. ಇದು ನಾವು ತಿಳ್ಕೋಬೇಕು ಅಂತಲೇ ಭಗವಂತ ನಮ್ಮ ದೇಹವನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ದೇಹದಲ್ಲಿ ಏನೇನು ಇರಬೇಕು ಎಲ್ಲವನ್ನೂ ಸೂಕ್ತವಾಗಿ ಕಳಿಸಿಕೊಟ್ಟಿರದ ಮೇಲೆ ನಾವು ಕೇಳೋದ್ರಲ್ಲಿ ಅರ್ಥ ಇಲ್ಲ, ನಾವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೆ ಈ ಸಾಲ, ಪ್ರತಿದಿನವೂ ಸಾಲ ಬೆಳೀತಾ ಹೋಗುತ್ತೆ. ಮಗುವಿಂದ ಕೂಡ, ಸ್ಕೂಲ್ಗೆ ಹೋಗೋ ಮಗುವಿಂದ ಕೂಡ ವಯಸ್ಸಾದ ವೃದ್ಧರವರೆಗೂ ಈ ಸಮಸ್ಯೆ ಇದ್ದೇ ಇದೆ. ವೃದ್ಧರು ಬಿಟ್ಬಿಡೋಣ ಪಾಪ, ಅವ್ರು ಏನಂಗೆ ಕೂತ್ಕೊಂಡು ಹೆಂಗೋ ತಿನ್ಕೋತಾರೆ ಮಾಡ್ಕೋತಾರೆ. ಆದರೆ ಇನ್ನೂ ಸರ್ವಿಸಲ್ಲಿ ಓಡ್ತಾ ಇರ್ತಕ್ಕಂಥ ಗಂಡ ಹೆಂಡತಿ, ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ಸಮಸ್ಯೆ ಪ್ರತಿ ಮನೆಯಲ್ಲಿ ಸ್ವಲ್ಪ ಇಲ್ಲ ಅಂತ ಹೇಳ್ಕೊಳ್ಳೋಣ, ಪ್ರತಿ ಮನೆಯಲ್ಲಿ ಅಂತ ಹೇಳೋದಕ್ಕೆ ಸ್ವಲ್ಪ ಇಲ್ಲ ಅಂತ ಹೇಳ್ಕೊಳ್ಳೋಣ, ಈ ಸಮಸ್ಯೆ ಇದೆ. ಈಗ ಇದರಿಂದ ನಾವು ಅನುಭವಿಸ್ತಾ ಇರತಕ್ಕಂತಹ ಸಮಸ್ಯೆಯಾದರೂ ಏನು ಅಂದರೆ, ಇವತ್ತು ನಮಗೆ ಹೃದಯ ಬಡಿತವನ್ನು ನಾವು ಯಾವ ಮಟ್ಟಕ್ಕೆ ನಾವು ಬಳಸ್ಕೊತಾ ಇದ್ದೀವಿ, ನಮ್ಮನ್ನು ಹೆದರ್ಕೊಳ್ಳತಕ್ಕಂಥ ಮಟ್ಟಕ್ಕೆ ಹೃದಯ ಬಡಿತ ಕೆಲವು ಸಲ ನಮ್ಮನ್ನು ಹೆದರಿಸುತ್ತೆ. ಅಂದರೆ ಎಚ್ಚರಿಕೆ ತಗೋ ಅಂತ, ಏನೋ ಆಗತ್ತೆ ಅಲ್ಲ, ಎಚ್ಚರಿಕೆ ತಗೋ, ಯಾಕೋ ಸ್ವಲ್ಪ ಹೊಡ್ಕೊತಾ ಇದೆ ಜಾಸ್ತಿ, ತುಂಬ ಭಯ ಆಗ್ತಾ ಇದೆ, ಸಾಕಷ್ಟು ಜನ ಹೇಳ್ತಾರೆ. ಇದಕ್ಕೆ ಕಾರಣ ಚಾರ್ಜಿಂಗ್ ಯಾವುದಾಗಬೇಕಿತ್ತು? ಹಾಗಾದರೆ ದೇಹಕ್ಕೆ ಅನ್ನೋದಕ್ಕಿಂತ ಹೃದಯಕ್ಕೆ ಚಾರ್ಜಿಂಗ್ ಯಾವುದು? ನಾವೇನು ಕೆಲಸ ಮಾಡಬೇಕಿತ್ತು ಪ್ರಶ್ನೆ ಬರುತ್ತೆ. ಏನು ಮಾಡ್ಬೋದು ಅಂತೀಯಮ್ಮ? ಓಡೋದಾ, ಧ್ಯಾನ ಮಾಡೋದಾ, ಜಪ ಮಾಡೋದಾ, ಏನು ಮಾಡ್ಬೋದು? ನಮ್ಮ ಹೃದಯಕ್ಕೆ ಒಂದು ಚಾರ್ಜಿಂಗ್ ಆಗಬೇಕು. ಯಾವುದು ಚಾರ್ಜಿಂಗ್ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನಾನೇ ಹೇಳ್ಬಿಡ್ತೀನಿ, ಹೆಣ್ಮಕ್ಳು ಸ್ವಲ್ಪ ನಿಧಾನ ಹೇಳೋಕ್ಕೆ ಕೆಲವು ಸಲ. ಅದಕ್ಕೋಸ್ಕರವಾಗಿ ನಮ್ಮ ದೇಹಕ್ಕೆ ಮನಸ್ಸಿಗೆ ಚಾರ್ಜಿಂಗ್ ನಮ್ಮ ನಗು. ಎಷ್ಟು ಸಲ ನಗ್ತಾರಪ್ಪ ಬೆಳಗಿನ ಸಾಯಂಕಾಲ ತನಕ? ಅಯ್ಯೋ ನಗೋದ, ಯಾವತ್ತೋ ಸಂಕ್ರಾಂತಿ ಹಬ್ಬಕ್ಕೊಂದೇ ನಗೋದು ಬಟ್ಟೆ ಹಾಕ್ಕೊಂಡಾಗ. ಈ ಮಟ್ಟಕ್ಕಿರಬೇಕಾದ್ರೆ ನಮ್ಮ ಹೃದಯ ನಮ್ಮದಾಗಿದೆಯಾ? ಇವತ್ತು ನಮ್ಮ ಹೃದಯವನ್ನು ಯಾಕೆ ನಾವು ತೆಗೆದು ಜ್ಞಾಪಕವಾಗಿ ನನ್ನ ಹೃದಯ ಐತಾ, ಏನಾರು ಆಯ್ತದ ಅನ್ನೋ ಮಟ್ಟಕ್ಕೆ ಭಯದಲ್ಲಿ ಬದುಕೋ ಮಟ್ಟಕ್ಕೆ ಏನಕ್ಕೆ ಹೋಗಿದ್ದೀವಿ ಅಂದರೆ, ಭಯ ಅನ್ನೋದು ಯಾವಾಗ ಬರುತ್ತೆ? ನಗು ಬರಲ್ಲ. ನಗು ಯಾವಾಗ ಬರಲ್ಲ, ನಿಮ್ಮ ಹೃದಯಕ್ಕೆ ಚಾರ್ಜಿಂಗ್ ಆಗಲ್ಲ. ನಿಮ್ಮ ಹೃದಯಕ್ಕೆ ಯಾವಾಗ ಚಾರ್ಜಿಂಗ್ ಆಗಿಲ್ವೋ, ನಿಮ್ಮ ದೇಹಕ್ಕೆ ಯಾವುದೆಲ್ಲ ರೋಗಗಳು ಬರಬೇಕೋ ಬರ್ತಾ ಇರುತ್ತೆ. ಅದನ್ನು ಅನುಭವಿಸೋಕ್ಕೆ ಮನಸ್ಸು ನೋಯುತ್ತೆ. ಇದು ನಾವು ಮಾಡ್ಕೊಳ್ತಾ ಇರ್ತಕ್ಕಂತಹ ಪ್ರತಿದಿನ ಚಾರ್ಜಿಂಗ್. ನಗು ನಗುತ್ತಾ ನಲಿ, ಅಣ್ಣವರು ಸಾಂಗಲ್ಲೂ ಹೇಳಿದ್ದಾರೆ. ಅದು ಸಿನಿಮಾಕ್ಕಷ್ಟೇ ಸ್ವಾಮಿ, ನಾವು ನಗಬೇಕು ಅಂತ ಆಸೆ, ನಗಕ್ಕಾಗ್ತಾ ಇಲ್ಲ. ಈ ನಗು ಬರಬೇಕಾದ್ರೆ ಪ್ರಯತ್ನ ಪಡ್ತಾರೆ ಕೆಲವರು. ನಗಬೇಕು, ನಾನು ಬೇಜಾರಾಗಿರ್ತೀನಿ, ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತೀನಿ ಅಂತ ಎಷ್ಟೋ ಜನ ಹೇಳ್ತಾರೆ. ಈ ಖುಷಿಯಾಗಿರೋಕ್ಕೆ ಏನು ಮಾಡಬೇಕಿತ್ತು ಅನ್ನೋದನ್ನೇ ಇವತ್ತು ಇನ್ನು ಎರಡನೇ ಭಾಗಕ್ಕೆ ನೀವು ತಿಳ್ಕೊಬೇಕಾಗತ್ತೆ. ಚಾರ್ಜಿಂಗ್ ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ, ನಿಮಗೆ ಬರ್ತಾ ಇಲ್ಲ,